ಇವರ ಮುಖ ಪರಿಚಯ ನಿಮಗೆ ಬಹುತೇಕ ಕಡಿಮೆ ಅನ್ಸುತ್ತೆ. ಇವರ ಧ್ವನಿಯನ್ನ ಕೇಳ್ತಾನೆ ಇರ್ತೀರಿ. ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿರುವಂತಹ ಪ್ರದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಆಯ್ತು ಈ ವಾಯ್ಸ್ ಓವರ್ ಜರ್ನಿ? ಮೂಲತಃ ನೀವು ಎಲ್ಲಿಯವರು? ನಾನು ಪುತ್ತೂರಿನವನು, ಮಂಗಳೂರಿನ ಪುತ್ತೂರು. ನಾನೊಬ್ಬ ಜರ್ನಲಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದು ನನ್ನ ಜೀವನ. ಟಿವಿ ನಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಆಂಕರಿಂಗ್ ಕೂಡ ಮಾಡ್ತಾ ಇದ್ದೆ. ಮತ್ತೆ ಲಾಂಚ್ ಟೀಮಲ್ಲಿ ಇದ್ದಿದ್ರಿಂದ ನಮ್ಗೆಲ್ಲಾನು ಮಾಡಬೇಕಾಗಿ ಬಂದಿತ್ತು. ಅಂದ್ರೆ ಈ ಥಾಟ್ ಬಂದಿದ್ದು ಯಾವಾಗ? ಅದು ಥಾಟ್ ಬಂದಿದ್ದು ಅವಾಗ ಬಂದಿಲ್ಲ, ಬಟ್ ಇದು 2006. ಅಂದ್ರೆ ಫಸ್ಟ್ ಎಂಪ್ಲಾಯ್ ಟೀಮ್ ಅಂತ ಏನಿತ್ತು? ಲಾಂಚ್ ಟೀಮಲ್ಲಿ ಟೀಮ್ನಲ್ಲಿ ಆದರೆ ಅನ್ಕೊಂಡಿದ್ರಾ ಚಿಕ್ಕ ವಯಸ್ಸಲ್ಲಿ ನಾನು ಈ ಥರ ಜರ್ನಲಿಸ್ಟ್ ಆಗಬೇಕು, ಮಾಧ್ಯಮ ಲೋಕದಲ್ಲೇ ಬರಬೇಕು ಅಂತ? ನಾನು ಯಾವುದು ಅಂದ್ಕೊಂಡದ್ದು ಕಮ್ಮಿ. ಆಮೇಲೆ ಅಂದ್ಕೊಳ್ಳೋದಕ್ಕೆ ಮೇ ಬಿ ಸ್ವಲ್ಪ ಶುರು ಆಯಿತೋ ಏನೋ. ಆಮೇಲೆ ಅಂದ್ಕೊಳ್ಳೋದೆಲ್ಲ ಯಾವಾಗ ಆಗೋದು ಇಲ್ಲ ಅನ್ನೋದು ಗೊತ್ತಾಯಿತೋ, ಇವಾಗ ಅಂದ್ಕೊಳ್ಳೋದು ಮತ್ತೆ ಕಮ್ಮಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ಏನು ಆಗಬೇಕು ಅಂದ್ಕೊಂಡಿದ್ರಿ ಎಕ್ಸಾಕ್ಟ್ಲಿ? PUC ಸೈನ್ಸ್ ತಗೊಂಡಾಗ ಅದು ತಲೆಗೆ ಜಾಸ್ತಿ ಹತ್ತಲಿಲ್ಲ ನನಗೆ. ಆವಾಗ ನನಗೆ ಏನು ರಿಯಲೈಸ್ ಆಗಿದ್ದು ಅಂತಂದರೆ, ಡೆಸ್ಟಿನಿ ಯಾವುದಿದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ, ಮತ್ತು ಡೆಸ್ಟಿನೇಷನ್ ಅನ್ನೋದು ನನ್ನ ಪ್ರಕಾರ ಇಲ್ಲ. ಸೊ ಜರ್ನಿ ಇಸ್ ವಾಟ್ ಮ್ಯಾಟರ್ಸ್. ಫುಲ್ ಸ್ಟಾಪ್ ಇಲ್ಲ. ಫುಲ್ ಸ್ಟಾಪ್ ಅವನು ಕೊಡುವಾಗ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಇವತ್ತು ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟಲ್ಲಿ ಒಬ್ಬ ವಿಶೇಷ ಅತಿಥಿಯೊಟ್ಟಿಗೆ ನಾನಿದ್ದೀನಿ. ಇನ್ಫ್ಯಾಕ್ಟ್ ಇವರ ಮುಖ ಪರಿಚಯ ನಿಮಗೆ ಬಹುತೇಕ ಕಡಿಮೆ ಅನಿಸುತ್ತೆ, ಆದರೆ ಇವರ ಶಾರೀರ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದು ಯಾವಾಗಲೂ ಪ್ರತಿನಿತ್ಯ ನೀವು ಇವರ ಧ್ವನಿಯನ್ನು ಕೇಳ್ತಾನೆ ಇರ್ತೀರಿ. ಅಷ್ಟು ಫೇಮಸ್ ಇವ್ರ ವಾಯ್ಸ್. ಯಾಕೆಂತಂದರೆ ಹೆಣ್ಮಕ್ಳು ಮನೆಯಲ್ಲಿ ಸೀರಿಯಲನ್ನು ನೋಡಬೇಕು ಅಂತ ಟಿವಿಯನ್ನು ಆನ್ ಮಾಡಿದರೆ ಆ ಸೀರಿಯಲ್ ಬ್ಯಾಕ್ಡ್ರಾಪಲ್ಲಿ ಇವ್ರ ವಾಯ್ಸೇ ಬರ್ತಿರುತ್ತೆ. ಬಿಗ್ ಬಾಸ್ ನೋಡಬೇಕು ಅಂತ ಬಿಗ್ ಬಾಸ್ ಆನ್ ಮಾಡಿದರೆ ಬಿಗ್ ಬಾಸಲ್ಲೂ ಇವ್ರದೇ ವಾಯ್ಸು. ಸರಿ ಸ್ವಾಮಿ, ಇದ್ರ ಯಾವುದ್ರ ಸವಾಸ ಬೇಡ, ಆಫೀಸು ಮನೆ ಅಂತ ಮೆಟ್ರೋದಲ್ಲಿ ಓಡಾಡೋಣ ಅಂದರೂ ಅಲ್ಲೂ ಇವ್ರದೇ ವಾಯ್ಸು. ಎಸ್, ಒನ್ ಆ್ಯಂಡ್ ಓನ್ಲಿ ಕರ್ನಾಟಕದ ಖ್ಯಾತ ಶಾರೀರವನ್ನು ಹೊಂದಿರುವಂತಹ ಫೇಮಸ್ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿರುವಂತಹ ಪ್ರದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು? ಎಕ್ಸಲೆಂಟ್ ಸರ್, ಸೂಪರ್, ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎನಿ ಟೈಮ್. ಹೇಳಿ ಸರ್, ಎಲ್ಲಿಂದ ಸ್ಟಾರ್ಟ್ ಆಯಿತು ಈ ವಾಯ್ಸ್ ಓವರ್ ಜರ್ನಿ? ಆ್ಯಂಡ್ ಮೂಲತಃ ನೀವು ಎಲ್ಲಿಯವರು? ನಾನು ಪುತ್ತೂರಿನವನು, ಮಂಗಳೂರಿನ ಪುತ್ತೂರು. ನಾನೊಬ್ಬ ಜರ್ನಲಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದು ನನ್ನ ಜೀವನ. ಟಿವಿ ನಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಆ್ಯಂಕರಿಂಗ್ ಕೂಡ ಮಾಡ್ತಾ ಇದ್ದೆ. ಮತ್ತು ಲಾಂಚ್ ಟೀಮಲ್ಲಿ ಇದ್ದಿದ್ರಿಂದ ನಮಗೆಲ್ಲಾನು ಮಾಡಬೇಕಾಗಿ ಬಂದಿತ್ತು ಆಗಿನ ಕಾಲದಲ್ಲಿ. ಆವಾಗ ಎಲ್ಲನೂ ಕಲಿಯುವಂಥ ಅವಕಾಶ ನಮಗೆ. ಅಲ್ಲಿ ರಿಪೋರ್ಟಿಂಗು, ಕ್ಯಾಮ್ರಾ, ಆ್ಯಂಕರಿಂಗು, ಮತ್ತು ಬುಲೆಟಿನ್ ಹೇಗೆ ಪ್ರೊಡ್ಯೂಸ್ ಮಾಡೋದು ಇತ್ಯಾದಿ ಅದರ ಭಾಗವಾಗಿ ಎಲ್ಲರೂ ಕೂಡ ವಾಯ್ಸ್ ಓವರ್ಸ್ ಮಾಡ್ತಿದ್ವಿ. ರಿಪೋರ್ಟಿಂಗು ಪ್ರತಿಯೊಬ್ಬರು ಕೂಡ ಅದು ಅವರು ನ್ಯಾಷನಲ್ ಚಾನಲ್ಗಳ ಸ್ಟೈಲನ್ನು ಅಥವಾ ಇಂಟರ್ನ್ಯಾಷನಲ್ ಚಾನಲ್ಗಳು ಯೂಶ್ವಲಿ ಹೇಗೆ ಮಾಡ್ತಾರೆ ಅಂತಂದರೆ, ವಾಯ್ಸ್ ಓವರ್ಗೆ ಅಂತ ಪ್ರತ್ಯೇಕವಾದ ತಂಡ ಇದ್ರೂ ಕೂಡ ಅವರವರ ರಿಪೋರ್ಟ್ಗಳನ್ನು ಅವರವರೇ ಹಿನ್ನೆಲೆ ಧ್ವನಿ ಕೊಟ್ಟು ಮಾಡುವಂಥದ್ದು ಅದೊಂದು ಶೈಲಿ. ಅದನ್ನು ಎಲ್ಲರೂ ಕೂಡ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಟ್ರೈನ್ ಮಾಡ್ತಾಯಿದ್ರು. ಅದೇ ಥರ ನಾನು ಕೂಡ ವಾಯ್ಸ್ ಓವರ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಚಾನಲ್ ಲಾಂಚ್ ಆಯಿತು. ಚಾನಲ್ ಲಾಂಚ್ ಆಗಬೇಕಿದ್ರೆ ಸ್ಪಾನ್ಸರ್ಸ್ ಬರ್ತಾರೆ. ಸ್ಪಾನ್ಸರ್ ಬರಬೇಕಿದ್ರೆ ಅದರದ್ದು ನನಗೆ ಫಸ್ಟ್ ಸ್ಕ್ರಿಪ್ಟ್ ಬಂತು. ಸೊ ಹಿಂದೆ ನಾನು ನ್ಯೂಸ್ ರಿಪೋರ್ಟ್ಗೆ ವಾಯ್ಸ್ ಓವರ್ ಕೊಟ್ಟಿದ್ರು ಕೂಡ ಫಸ್ಟ್ ಟೈಮ್ ಹಾಗೆ ನೋಡೋದಾದರೆ ಅಲ್ಲಿ ಆ ಸ್ಪಾನ್ಸರ್ ಬಂದಾಗ ಅದರಲ್ಲಿ ಬರುತ್ತಲ್ಲ ಸ್ಕ್ರಿಪ್ಟ್, ಅದನ್ನು ಫಸ್ಟ್ ಅದು ಆ್ಯಕ್ಚುಲಿ ನಾನು ಇದನ್ನೇ ಒಂದು ಕರಿಯರ್ ಆಗಿ ತಗೊಳ್ಳೋದಕ್ಕೊಂದು ಸಾಧ್ಯತೆ ಇದೆ ಅನ್ನೋದಕ್ಕೆ ಒಂದು ಕಣ್ಣು ತೆರೆಸಿದ್ದು ನಂಗೆ ಅವಕಾಶ ಅಲ್ಲಿ ಕೊಟ್ಟು. ಅಂದರೆ ಇದು ಯಾವ ಅಂದರೆ ಟೈಮಲ್ಲಿ ಆಗಿದ್ದು? ಅಂದರೆ ಈ ಥಾಟ್ ಬಂದಿದ್ದು ಯಾವಾಗ ನಿಮಗೆ? ಅದು ಥಾಟ್ ಬಂದಿದ್ದು ಅವಾಗ ಬಂದಿಲ್ಲ, ಬಟ್ ಇದು 2006. TV9 ಲಾಂಚ್ ಆಗಿದ್ದು 2006ರಲ್ಲಿ. ಸೊ ಅಂದರೆ ಇವ್ರದ್ದು ಅಂದರೆ ಫಸ್ಟ್ ಎಂಪ್ಲಾಯ್ ಟೀಮ್ ಅಂತ ಏನಿತ್ತು? ಲಾಂಚ್ ಟೀಮಲ್ಲಿ ಫಸ್ಟ್ ಟೀಮ್ನಲ್ಲಿ ಸಾಧಾರಣ 2-3 ಥರದ ಎಂಪ್ಲಾಯೀಸ್ ಇದ್ದರು. ಒಬ್ಬರು ತುಂಬಾ ಎಕ್ಸ್ಪೀರಿಯನ್ಸ್ ಹೊಂದಿದ್ದಂತಹ ಟೀಮು ಈಗಾಗಲೇ ಒಂದಿಷ್ಟು ಮಾಧ್ಯಮಗಳಲ್ಲಿ, ಮೇ ಬಿ ನ್ಯೂಸ್ ಚಾನಲ್ಗಳಲ್ಲೇ ಅಥವಾ ನ್ಯೂಸ್ ಬುಲೆಟಿನ್ಗಳಲ್ಲಿ ಭಾಗಿಯಾಗಿದ್ದವರಿದ್ದರು.
ಮತ್ತು ಕೆಲವರು ಬೇರೆ ಮಾಧ್ಯಮಗಳಲ್ಲಿ ಒಂದಿಷ್ಟು ಸಣ್ಣ ಎಕ್ಸ್ಪೀರಿಯನ್ಸ್ ಹೊಂದಿರೋರಿದ್ರು ಅಥವಾ ನಂತರದವರಿದ್ರು ಫ್ರೆಷರ್ಸ್, ನಮಗೆ ಇದರದ್ದು ಗಂಧ ಗಾಳಿ ಗೊತ್ತಿಲ್ಲದಿರೋರು. ಹೆಸರುಗಳು ಅಂತಂದರೆ ಈಗ ಎಲ್ಲ ಅವರು ಹೆಚ್ಚಿನವರು ಲೆಜೆಂಡ್ಸ್. ನಿಮಗೆ ರಂಗನಾಥ್ ಭಾರದ್ವಾಜ್ ಅವರಿದ್ದರು, ರಾಧಿಕಾ ಭಾರದ್ವಾಜ್ ಅವರಿದ್ದರು, ಹಾಗೇನೆ ರೆಹಮಾನು ಇನ್ನೊಂದು ಕ್ಯಾಟಗರಿಯಲ್ಲಿ ಬರ್ತಾನೆ. ಅವನು ಒಂದೆರಡು ವರ್ಷ ಬೇರೆ ಕಡೆ ಉದಯ್ ಟಿ ವಿಲಿಯೋ ಎಲ್ಲ ನ್ಯೂಸ್ ಓದಿ ಇದು ಮಾಡ್ತಾ ಬರೀ ನ್ಯೂಸ್ ರೀಡರ್ ಆಗಿದ್ದ ಅವನು. ಸೊ ಹಾಗೆಯೇ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ಗಳನ್ನು ಪಡೆದವರು ನಮ್ಮ ಬುಲೆಟಿನ್, ಹೌದು, ಹಮೀದ್ ಪಾಳ್ಯ ಅವರಿದ್ದು. ಮತ್ತು ಬುಲೆಟಿನ್ ನಾವು ಮುಖಗಳನ್ನೇ ನೋಡ್ತೀವಿ, ಅದಕ್ಕಿಂತ ಹೆಚ್ಚು ಅದನ್ನು ಒಂದು ತಯಾರು ಮಾಡುವಂತಹ ತಂಡ ಬೇಕಲ್ಲ. ಸೊ ಈಗಾಗಲೇ ETV ಅನ್ನೋ ಒಂದು ಸ್ಟ್ರಾಂಗ್ ಟೀಮನ್ನು ಕಟ್ಟಿದಂಥ, ಈಗ ನ್ಯೂಸ್ ಫಸ್ಟನ್ನು ನಡೆಸ್ತಾ ಇರುವಂಥ ರವಿಕುಮಾರ್ ಅವರು ಇರ್ಬೋದು, ಅಲ್ಲೇ ಇರುವಂಥ ಮಾರುತಿ ಅವರು ಇರ್ಬೋದು, ಅದರಲ್ಲೇ ಗ್ರಾಫಿಕ್ಸ್ನಲ್ಲಿ ತುಂಬ ಚೆನ್ನಾಗಿರುವಂಥ TV9ಗೆ ರೂಪ ಕೊಟ್ಟವರು, ಈಗ ನ್ಯೂಸ್ ಫಸ್ಟ್ನ ಒಂದು ಇದನ್ನು ಕೊಟ್ಟಿರೋರು ಸಿದ್ದೇಶ್ ಅಂತ ಇದ್ದಾರೆ, ಅವರಿರ್ಬೋದು. ಹಾಗೆ ನಾನು ಹೆಸರುಗಳನ್ನು ಹೇಳೋದಕ್ಕೆ ಹೋದರೆ ಎಷ್ಟೋ ಹೆಸರುಗಳು ಉಳಿದು ಹೋಗ್ತವೆ, ಅಷ್ಟೊಂದು ಮಂದಿ. ಮತ್ತು ಹೀಗೂ ಉಂಟೆ ಖ್ಯಾತಿಯ ನಾರಾಯಣ ಸ್ವಾಮಿ ಅವರು, ನ್ಯಾನ್ಸಿ ಅಂತ ನಾವು ಪ್ರೀತಿಯಿಂದ ಕರಿತೀವಿ. ಸೊ ಇವರೆಲ್ಲರೂ ಇದ್ರು. ಅವ್ರ ಮಧ್ಯೆ ನಾವು ಗುಬ್ಬಚ್ಚಿಗಳ ಹಾಗೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ವಿ. ಇನ್ನಷ್ಟು ಈಗಷ್ಟೇ ಗೂಡಿನಿಂದ ಹೊರಗೆ ಬರೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ವು. ನಾನಾಗಷ್ಟೇ ಜರ್ನಲಿಸಮ್ ಅಂದರೆ BA ಮಾಡಿ, ಆಮೇಲೆ PG ಡಿಪ್ಲೊಮಾ TV ಆ್ಯಂಡ್ ವಿಡಿಯೋ ಪ್ರೊಡಕ್ಷನಲ್ಲಿ ಮಾಡಿ ಫಸ್ಟ್ ಜಾಬ್ ನನಗೆ. ಅದಾಗಲೇ ನಾನು ಕಾಲೇಜಲ್ಲಿದ್ದಾಗ ಇಂಟರ್ನ್ಶಿಪ್ ಎಲ್ಲ ಮಾಡ್ತಾ ಇದ್ದೆ. ನ್ಯೂಸ್ ಪೇಪರ್ಗಳಿಗೆ ಬರೆಯೋದು, ಮತ್ತು ಕೇಬಲ್ ಚಾನಲ್ಗಳಿಗೆ ಮಂಗಳೂರಲ್ಲಿ ಸಣ್ಣ ಸಣ್ಣ ಶೋಗಳನ್ನು ಮಾಡೋದು, ಈ ಥರ ಎಲ್ಲ ಮಾಡಿದ್ದೆ. ಪ್ರಪ್ರಥಮವಾಗಿ ಒಂದು ಅವಕಾಶ ಅಂದರೆ ದೊಡ್ಡ ಮಟ್ಟಿನ ಅವಕಾಶ, ಫಸ್ಟ್ ಆಫ್ ಆಲ್ ಕನ್ನಡಕ್ಕೆ ಹೊಸ್ತು. ಫಸ್ಟ್ ಆಫ್ ಆಲ್ ಕನ್ನಡದಲ್ಲಿ 24 ಗಂಟೆಗಳ ನ್ಯೂಸ್ ಬರುತ್ತೆ ಅನ್ನುವಂಥದ್ದೇ ಒಂದು ಇದು. ಆ ಒಂದು ಪಾತ್ ಬ್ರೇಕಿಂಗ್ ಮೊಮೆಂಟಲ್ಲಿ ಭಾಗಿಯಾಗೋದಕ್ಕೆ ನನಗೆ ಸಿಕ್ಕಿದ ಅವಕಾಶ. ಸೊ ಆ ತಂಡದಲ್ಲಿ ನಾನಿದ್ದೆ. ಓಕೆ. ಆದರೆ ಅಂದ್ಕೊಂಡಿದ್ರಾ ಚಿಕ್ಕ ವಯಸ್ಸಲ್ಲಿ ನಾನು ಈ ಥರ ಜರ್ನಲಿಸ್ಟ್ ಆಗಬೇಕು, ಮಾಧ್ಯಮ ಲೋಕದಲ್ಲೇ ಬರಬೇಕು ಅಂತ? ನಾನು ಯಾವುದು ಅಂದ್ಕೊಂಡದ್ದು ಕಮ್ಮಿ. ಆಮೇಲೆ ಅಂದ್ಕೊಳ್ಳೋದಕ್ಕೆ ಮೇ ಬಿ ಸ್ವಲ್ಪ ಶುರುವಾಯಿತೋ ಏನೋ. ಆಮೇಲೆ ಅಂದ್ಕೊಳ್ಳೋದೆಲ್ಲ ಯಾವಾಗ ಆಗೋದು ಇಲ್ಲ ಅನ್ನೋದು ಗೊತ್ತಾಯಿತೋ, ಇವಾಗ ಅಂದ್ಕೊಳ್ಳೋದು ಮತ್ತೆ ಕಮ್ಮಿ. ಯಾಕೆ ಹಾಗೆ? ಲೈಫೇ ಹಾಗೆ ಅಂತ ಅನಿಸುತ್ತೆ ನನಗೆ. ಅಂದರೆ ನಮಗೆ ಇಷ್ಟ ಅದನ್ನು ಮಾಡ್ತಾ ಹೋಗಬೇಕು. ಹಾಗಂತ ಹೇಳ್ಕೊಂಡು ಅದೇ ನಾವು ಮಾಡ್ತೀನಿ, ಅದು ಬಿಟ್ಟು ಬೇರೇನೂ ಅಲ್ಲ ಲೈಫು ಅಂತ ಹೇಳಿದ್ರೆ ನಾವಲ್ಲೇ ಸ್ಟಕ್ ಆಗಿಬಿಡ್ತೀವಿ. ನಾನು ಇದನ್ನು ಆವಾಗವಾಗ ಅಂದ್ಕೊಳ್ಳೋದು ಇದೆ. ನಾನು ಇದನ್ನೇ ಮಾಡ್ತೀನಿ ಅಂತ ಅದ್ರ ಮೇಲೇ ಸ್ಟಕ್ ಹಾಕ್ಕೊಂಡು ಹೋದರೆ ಮೇ ಬಿ ದೇವ್ರಿಗೆ ಅದಕ್ಕಿಂತ ದೊಡ್ಡ ಪ್ಲ್ಯಾನ್ ಇರ್ಬೋದು, ಅದು ನಮ್ಗೆ ಸಿಗದೆ ಹೋಗ್ಬೋದು. ಈಗ ದೇವ್ರ ಹತ್ರ ಹೋಗಿ ನೀವು, ದೇವ್ರೇ ನಂಗೆ 100 ರೂಪಾಯಿ ಕೊಡಪ್ಪ, 100 ರೂಪಾಯಿ ಕೊಡಪ್ಪ, 100 ರೂಪಾಯಿ ಕೊಡಪ್ಪ ಅಂದರೆ ಅವನು, ನೀವು ದೇವರ ಲೆವೆಲನ್ನು ಕಮ್ಮಿ ಮಾಡೋದಂಗೆ ಆಯಿತು, 100 ರೂಪಾಯಿ ಗಳಿಸ್ದಂಗೆ ಆಯಿತು. ಬಿಕಾಸ್ ದೇವರು ನಿಮಗೆ ಅದಕ್ಕಿಂತ ಎಷ್ಟೋ ಮೀರಿದ್ದನ್ನು ಕೊಡೋದಕ್ಕೆ ಅವನ ಮನಸ್ಸಿರ್ಬೋದು, ಬಟ್ ನೀವು ಅವನ ಹತ್ರ ಕೊಡೋದು ಇಷ್ಟೇ. ಯಾರ ಹತ್ರ ಅನಿಸ್ತು, ದೇವ್ರು ಬಿಡಿ, ಯಾರ ಹತ್ರ ಒಬ್ಬರು ಕೋಟ್ಯಾಧೀಶ್ವರ ಹತ್ರ ಹೋಗಿ ನೀವು 100 ರೂಪಾಯಿ ಕೇಳಿದ್ರೆ ಹೆಂಗೆ ಅನಿಸುತ್ತೆ? ಅವ್ರ ಹತ್ರ ಕೇಳಿದ್ರೆ ನೀವು ಎಷ್ಟೋ ಕೋಟಿ ಕೇಳಬೇಕು. ಆ ಕೇಳೋ ತಾಕತ್ತು ಫಸ್ಟ್ ಆಫ್ ಆಲ್ ನಮಗಿರಬೇಕು. ಅದನ್ನು ಅವರು ಜಡ್ಜ್ ಮಾಡ್ತಾರೆ, ಆ ಜಡ್ಜ್ಮೆಂಟು ದೇವ್ರದ್ದು. ಸೊ ಅವನಿಗೆ ಬಿಟ್ಬಿಡೋದು. ಬ್ಯೂಟಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ಏನು ಆಗಬೇಕು ಅಂದ್ಕೊಂಡಿದ್ರಿ ಎಕ್ಸಾಕ್ಟ್ಲಿ? ಆ ಥರದ್ದೆಲ್ಲ ಇಲ್ಲ. ಬಟ್ PUCಲಿ ಸೈನ್ಸ್ ತೊಗೊಂಡಾಗ ಅದು ತಲೆಗೆ ಜಾಸ್ತಿ ಹತ್ತಲಿಲ್ಲ ನನಗೆ. ಆವಾಗ ನನಗೆ ಏನು ರಿಯಲೈಸ್ ಆಗಿದ್ದು ಅಂತಂದರೆ, ನಂಗೆ ಆಗಲೇ ಸ್ವಲ್ಪ ಬರವಣಿಗೆ ಮತ್ತು ಈ ಕವಿತೆಗಳಿರ್ಬೋದು ಆ ಥರದ್ರ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಇತ್ತು. ಸೊ ಮೇ ಬಿ ಅದು ನಂಗೊಂದು ಸ್ಪಾರ್ಕ್ ಕ್ರಿಯೇಟ್ ಮಾಡ್ತು ಅನಿಸುತ್ತೆ. ಮತ್ತು ನಾನು ಈ ಸ್ಟ್ರಗಲ್ನ ಮೊಮೆಂಟಲ್ಲಿ ನಮ್ಮ ಊರಿನಲ್ಲೇ ಇರೋ ಒಬ್ಬ ಅಂದರೆ ಜರ್ನಲಿಸ್ಟನ್ನು, ಅವರು ಅದಾಗಲೇ ತರಂಗ ಅನ್ನೋ ವಾರಪತ್ರಿಕೆ ಏನಿದೆ ಅದರಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಸೊ ಅವರನ್ನು ಕಂಡೆ, ಅವರ ಕೆಲಸ ಅದೇನೋ ನನಗೊಂದು ಎಕ್ಸೈಟ್ಮೆಂಟ್ನ ಕೊಡ್ತು. ಮೇ ಬಿ ನಾನು ಕೂಡ ಜರ್ನಲಿಸ್ಟ್ ಆಗಬೇಕು ಅನ್ನೋ ಥರ ಹಾಗೆ ಒಂದು ಸ್ಟೆಪ್ಪು ಅಲ್ಲಿಗೆ ಹೋಗಿದ್ದು. ಮೇ ಬಿ ಅದು ಕೂಡ ನನ್ನ ಡೆಸ್ಟಿನೇಷನ್ ಅಲ್ಲ. ಡೆಸ್ಟಿನಿ ಯಾವುದಿದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ, ಮತ್ತು ಡೆಸ್ಟಿನೇಷನ್ ಅನ್ನೋದು ನನ್ನ ಪ್ರಕಾರ ಇಲ್ಲ. ಸೊ ಜರ್ನಿ ಇಸ್ ವಾಟ್ ಮ್ಯಾಟರ್ಸ್. ಫುಲ್ ಸ್ಟಾಪ್ ಇಲ್ಲ. ಫುಲ್ ಸ್ಟಾಪ್ ಅವನು ಕೊಡೋವಾಗ. ಓಕೆ ಫೈನ್. ಚೈಲ್ಡ್ಹುಡ್ ಹೆಂಗಿತ್ತು? ಚೈಲ್ಡ್ಹುಡ್
ಇಂಟ್ರೆಸ್ಟಿಂಗ್ ಆಗಿತ್ತು. ಇವತ್ತು ನೀವು ನಮ್ಮ ಊರಲ್ಲಿ ಹೋಗಿ ಕೇಳಿದ್ರೆ ಪ್ರದೀಪ್ ಅಂತಂದರೆ ವರ್ಲ್ಡ್ ಫೇಮಸ್ಸು ನಮ್ಮ ಹಳ್ಳೀಲಿ. ಹೇಗೆ ಅಷ್ಟು notorious, ತುಂಬ. ಏನೇ ಮಾಡ್ತಿದ್ರಿ? ಏನೇನು ಮಾಡ್ತೀನಿ ಏನೇನು ಮಾಡಿಲ್ಲ ಅಷ್ಟೊಂದು ಏನಿಲ್ಲ, ಬಟ್ ಸುಮ್ಮನೆ ಸುಲಭದಲ್ಲಿ ಯಾರಿಗೂ ಕೂಡ ಬಗ್ಗೋನಲ್ಲ, ಜಗ್ಗೋನಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಹೋಗಿ ಜಗಳ ಆಡೋದು ಅಥವಾ ಸ್ವಲ್ಪ ಡೇರಿಂಗ್ ವಿಷಯಗಳಿರ್ಬೋದು. ಆ ಕಾಲದ ಮಟ್ಟಿಗೆ, ಆ ಊರಿನ ಮಟ್ಟಿಗೆ ನಮ್ಮಲ್ಲಿ ಹಳ್ಳಿ ವಾತಾವರಣ. ಸೊ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಒಂದು ಅಲಿಖಿತ ನಿಯಮ ಇತ್ತು, ಹುಡುಗರು ಅಥವಾ ಅಂದರೆ ಹುಡುಗರು ಹುಡುಗಿಯರ ಹತ್ರ ಮಾತಾಡಬಾರ್ದು. ಅಂದರೆ ಬಾಯ್ಸ್ ಮತ್ತು ಗರ್ಲ್ಸ್ ಹೇಗೆ ಸಪ್ರೇಟಾಗಿ ಕೂರಿಸಿರೋರು ಮಾತ್ರ ಅಲ್ಲ, ಮಾತಾಡೋದು ಅದೇನು ಮಾತಾಡೋದು ಅಂತ. ಬಟ್ ನಂಗೆ ಅದೆಲ್ಲ ಏನಿಲ್ಲ. ಸೊ ನಾನು ಆರಾಮ್ಸೆ ಮಾತಾಡ್ತಾ ಇದ್ದೆ. ಅದು ಜನರಿಗೆ, ಅಂದರೆ ಮಕ್ಕಳಿಗೆ ಆಗಲಿ ಅಥವಾ ಉಳಿದವರಿಗಾಗಲಿ ವಿಚಿತ್ರ ಅನಿಸೋದು, ಇವನೇನು ಹೀಗೆ ಅಂತ. ಆವಾಗಿಂದನೇ ಸ್ವಲ್ಪ ರೆಬೆಲ್ಲು. ಸೊ ಅದಿರ್ಬೋದು. ಅಥವಾ ಬೇರೆ ಇದರಲ್ಲಿ ಒಂದು ಸತಿ ಯಾರೋ ಮಾಸ್ಟ್ರು ನನ್ನನ್ನು ಹೋಗಿ ಹೊರಗೆ ಅಂತ ಹೇಳಿ ಹೋದವನು ಸೀದಾ ನಡ್ಕೊಂಡು ಮನೆಗೆ ಹೋಗಿದ್ದೀನಿ. ಅವ್ರು ಹೊರಗೆ ಬಂದು ನೋಡ್ತಾರೆ, ನಾನು ಅಲ್ಲಿಲ್ಲ, ನಾನು ಮನೇಲಿದ್ದೀನಿ. ಸೊ ಈ ಥರದ್ದೆಲ್ಲ. ಇನ್ನೊಂದು ನನ್ನ ಟೀಚರು ಏನೋ ಒಂದು ಕ್ವೆಶನ್ ಕೇಳಿದರು. ನಾನು 3ನೇದೋ 4ನೇದೋ ಇದರಲ್ಲಿದ್ದೆ, ಬೆಂಚಲ್ಲಿದ್ದೆ. ಹೈಟ್ ಆಧಾರದಲ್ಲಿ ಕೂರಿಸ್ತಿದ್ರು. ಉತ್ತರಗಳನ್ನು ಹೇಳ್ತಾ ಬಂದವರಿಗೆ ಆವಾಗೆಲ್ಲ 8ಗಳು ಬೀಳ್ತಾ ಇತ್ತು, ತಪ್ಪು ಉತ್ತರ ಹೇಳಿದ್ರೆ. ಸೊ ಇವತ್ತಿನ ಹಾಗಲ್ಲ, ಪುಣ್ಯಾತ್ಮರೇ ಮಕ್ಕಳೇ. ಹಾಗೆ. ಸೊ ತಪ್ಪುತ್ತರ ಹೇಳಿದವರೆಲ್ಲ ಅಂದರೆ 8ಗಳು ತಿಂತಾ ಬರ್ತಾ ಇದ್ರು. ಸೊ ನನಗೆ ನೇರವಾಗಿ ಉತ್ತರ ಕೊಟ್ಟು ಗೊತ್ತಿಲ್ಲ. ಸೊ ಅವರೇನು ಪ್ರಶ್ನೆ ಕೇಳಿದ್ರು, ಅದಕ್ಕೆ ತಪ್ಪುತ್ತರಗಳನ್ನು ಕೊಟ್ಟು ಅದಲ್ಲ ಇದು ಅಂತ ಹೇಳಕ್ಕೆ ಬರೋಷ್ಟೊತ್ತಿಗೆ 8 ಬಿದ್ದಾಗಿತ್ತು. ಬೇಕು ಅಂತಾರೆ, ಇದಲ್ಲ ಇದು ಅಂತ. ಹಾಗೆಲ್ಲ ಕತೆ ನಮ್ಮದು. ಇದೆಲ್ಲ ಸ್ವಲ್ಪ ನನಗೆ ನೆನಪಾಗೋ ಎಕ್ಸಾಂಪಲ್ಗಳು. ಮತ್ತು ನಾನು ಮಾಡಿರೋ ಕೀಟ್ಲುಗಳಿಗೆ ನಮ್ಮದು ಬೆಟ್ಟ ಗುಡ್ಡಗಳ ಊರು. ಸೊ ಅಲ್ಲಿ ಯಾವ್ಯಾವ ಬೆಟ್ಟದಲ್ಲಿ ಅಟ್ಟಾಡಿಸ್ಕೊಂಡು ಓಡಿಸಿದಾರೋ ಅವರಿಗೆ ಗೊತ್ತು. ನನಗೆಲ್ಲ ಮರ್ತೋಗಿದೆ. ಇವತ್ತು ಇಷ್ಟು ಶುದ್ಧವಾಗಿ ಕನ್ನಡ ಮಾತಾಡೋ ಪ್ರದೀಪ್ ಅವರಿಗೆ ಅವತ್ತು ಕನ್ನಡದ ಮೇಲೆ ಎಷ್ಟು ಒಲವಿತ್ತು ಬಾಲ್ಯದಲ್ಲಿ? ಅಲ್ಲ, ಅಷ್ಟೊಂದೆಲ್ಲ ಯೋಚನೆ ಮಾಡ್ಕೊಂಡು ಬೆಳೆದೋನಲ್ಲ ನಾನು. ಬಟ್ ಹಾಗಂತ ನಾನು ಕನ್ನಡ ಮೀಡಿಯಮಲ್ಲೇ ಕಲ್ತೋನು. ಹಾಗೆ ಹೈಸ್ಕೂಲ್ ತನಕ ಕನ್ನಡ ಮೀಡಿಯಮ್ಮೇ. ಮತ್ತು ಅದು ನಮಗೆ ಸಹಜ. ಅಂದರೆ ನಮ್ಮ ವಾತಾವರಣದಲ್ಲಿ ಇವತ್ತಿಗೂ ಆದರೂ ಅಷ್ಟೇ, ನಮ್ಮ ಮನೇಲಿ ನಾವು ಹವ್ಯಕ ಬ್ರಾಹ್ಮಣ ಸಮುದಾಯದವರು. ಮತ್ತು ನಮ್ಮದು ಹವ್ಯಕ ಅಂದರೆ ಕನ್ನಡದ ಇನ್ನೊಂದು ಭಾವವನ್ನು ಹೊಂದಿರುವಂಥ ಒಂದು ಸ್ವಲ್ಪ ಹವಿಗನ್ನಡ ಅಂತಾರೆ. ಸ್ವಲ್ಪ ಅದರಲ್ಲಿ ಹಳೆಗನ್ನಡದ ಛಾಯೆ ಇರಬಹುದು. ಬಟ್ ನಾವು ಹೆಚ್ಚು ಬೇರೆ ಭಾಷೆಯ ಪದಗಳನ್ನು ಬಳಸದೆ ನಾವು ಮಾತಾಡ್ತೀವಿ. ಅದು ಹಾಗಾಗಿ ಸಹಜವಾಗಿ ಬಂದಿದೆ ಅನಿಸುತ್ತೆ. ಸೊ ಆ ಒಂದು ಸಂಸ್ಕಾರ ಬೇರೆದರಲ್ಲೂ ಕೂಡ ಉಪಯೋಗ ಆಯಿತು ಅನಿಸುತ್ತೆ. ವಾಟ್ ಅಬೌಟ್ ಕಾಲೇಜ್ ಹೆಂಗಿತ್ತು? ಅಂದರೆ ಆಫ್ಟರ್ ಸ್ಕೂಲಿಂಗ್ PUC ಟೈಮ್ ಅದು ಓದಿದ್ದಿಲ್ಲ ಇಲ್ಲಿ? PUC 3 ವರ್ಷದಲ್ಲಿ ಮುಗಿಸ್ದೆ. ಮತ್ತೆ ನೀವು ಓದ್ಬೇಕಾದ್ರೆ 3 ವರ್ಷ ಇತ್ತಾ? ಇಲ್ಲ, ಅದೇ ನಾನು ನೀವು 3 ವರ್ಷ ಬೇಕು ಅಂತ ತಪ್ಪು ಆನ್ಸರ್ ಬರೋದು? ತಪ್ಪು ಸರಿಯಾಗಿ ಪೇಪರ್ ಕಳ್ಸ್ಕೊಂಡ್ಬಿಟ್ಟಿದ್ರೇನೋ ಎಕ್ಸಾಮಲ್ಲಿ? ಅದಕ್ಕಿಂತ ಡಿಫ್ರೆಂಟ್. ಕೇಳಬೇಕಾದದ್ದೇ ಹಾಗಾದರೆ. ಹಿಂದಿನ ದಿನ ನಾನು ಎಕ್ಸಾಮ್ ಬರೆಯಲ್ಲ. ಹೇಗೆ? ನಂಗೆ ಇಷ್ಟ ಇಲ್ಲ, ಬೇಡ ನನಗೆ ಸೈನ್ಸು. ಯಾರ ಮುಂದೆ? ಅಪ್ಪ ಅಮ್ಮನ ಹತ್ರ. ಏನಂತಿರ್ಲಿಲ್ವ? ಹಿಂಗೆ ಕೂತು ಅಪ್ಪ ಅಮ್ಮ ಕೂತು ಏನಂತಾರೆ, ಇದು ಹೇಳಿದ್ದನ್ನು ಕೇಳೋ ಜಾತಿ ಅಲ್ಲ ಅಂತ ಅವ್ರಿಗೆ ಆಗಲೇ ಗೊತ್ತಾಗ್ತದೆ. ಬಿಕಾಸ್ ನಾನು ಯಾವತ್ತೂ ಅಷ್ಟೇ, ನಾನು ಸ್ವಲ್ಪ ನನ್ನ ಇಷ್ಟದ ಹಾಗೆ ಮಾಡುವಂಥವನು. ಚಂದಕ್ಕೆ ಹೇಳಿದ್ರೆ ಏನು ಬೇಕೋ ಮಾಡ್ತೀನಿ. ಬಟ್ ಅದನ್ನೇ ಸ್ವಲ್ಪ ನೇರವಾಗಿ ಯಾರಾದರೂ ಹೇಳಕ್ಕೆ ಹೋದರು ಅಂತಂದರೆ ರಾಂಗ್ ಆಗಿಬಿಡ್ತೀನಿ, ಆ ಥರ. ಸೊ ಆ ಥರದ ಕ್ಯಾರೆಕ್ಟರು. ಪರವಾಗಿಲ್ಲ, ನಿನಗೆ ಏನು ಇಷ್ಟನೋ ಅದು ಮಾಡು. ಹಾಗಂತ ಇಷ್ಟು ಹತ್ತಿರ ಬಂದಾಗಿದೆಯಲ್ಲ, ಬರೆದು ಬಿಡು, ಏನಾಗತ್ತೆ ಆಮೇಲೆ ನೋಡ್ಕೊಳ್ಳು ಅಂತಂದರು. 3 ಪೇಪರ್ ಪಾಸಾಯಿತು, 3 ಫೇಲ್ ಆಯಿತು. ಸೊ ಹಾಗೆ ನೆಕ್ಸ್ಟ್ ನಾನು ಆರ್ಟ್ಸಲ್ಲಿ PUC ಮಾಡಿ ಆಮೇಲೆ ನಾನು BA ಮಾಡ್ತೀನಿ, ಜರ್ನಲಿಸ್ಟ್ ಆಗ್ತೀನಿ. ಆ ಟೈಮಲ್ಲಿ ನಂಗೆ ಹುಟ್ಟಿದ್ದದು ಅನ್ನೋ ಯೋಚನೆ.
3 ಉಳಿದಿತ್ತಲ್ಲ. ಸೊ ಇನ್ನು ಆರ್ಟ್ಸಿಗೆ ಅಪ್ಲೈ ಮಾಡಬೇಕು, ಕರೆಸ್ಪಾಂಡೆನ್ಸಲ್ಲೋ ಅದು ಇದೋ ಮಾಡಬೇಕು, ಎಲ್ಲ ಹೊಸದಾಗೆ ನೀವು ಮಾಡಬೇಕು. ಬರೀ 3 ಪೇಪರ್ ಅಲ್ವಾ, ಮಾಡಿಬಿಡು, ಬರೆದ್ಬಿಡು ಅಂತ ಹೇಳ್ಕೊಂಡು ಕೋಚಿಂಗು ಅದು ಇದೆಲ್ಲ ತಗೊಂಡು ಅದು ಹಂಗೋ ಹಿಂಗೋ ಪಾಸಾದ್ರಿ. ಹೇಗೋ ಪಾಸಾದೆ. ಕೆಲವೊಂದು ಇಂಟ್ರೆಸ್ಟ್ದು ಹೆಚ್ಚು ನಾನು ಈ ನ್ಯೂಸ್ ಪೇಪರ್ಗಳು ಓದೋದು ಅಥವಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಆರ್ಟಿಕಲ್ಸ್ ಓದೋದು, ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾ ಇದ್ದೆ. ಓದಿದ್ದೀನಿ, ಇಲ್ಲ ಅಂತಲ್ಲ. ಇತ್ತೀಚೆಗಂತೂ ತುಂಬ ಕಮ್ಮಿ ಆಗಿದೆ. ನಾನೊಂದು ಸಗಟಾಗಿ ಒಪ್ಕೋತೀನಿ ಅದರಲ್ಲಿ. ಹಾಗೆ ನಾನು ಅದಕ್ಕಿಂತ ಹೆಚ್ಚು ಅನುಭವದಿಂದ ಏನಾದರೂ ಕಲಿಯೋದಕ್ಕಾಗತ್ತೆ ಕಲಿತೀನಿ, ಮತ್ತು ಜನರಿಂದ ಅಥವಾ ಯಾವುದನ್ನು ನೋಡಿ ಅದರಿಂದ ನಾನು ತಿಳಿಯೋದಕ್ಕೆ ಪ್ರಯತ್ನ ಪಡ್ತೇನೆ. ಅದು ನಮಗೆ ಅದೇ ರೀತಿಯಲ್ಲಿ ಕಲಿಸುತ್ತೆ ಅನಿಸುತ್ತೆ. ಮತ್ತು ಕಲಿಯೋದಕ್ಕೆ ಒಂದೇ ಯೂನಿವರ್ಸಿಟಿ ಅಲ್ಲ, ಜಗತ್ತು ಅನ್ನೋ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಪಾಠಶಾಲೆಗಳು ಇರ್ತವೆ. ಅದರಲ್ಲಿ ಯಾವ ಪಾಕ ಇರುತ್ತೋ ಅದರ ರಸವನ್ನು ನಾವು ಸವಿಬೇಕಾಗತ್ತೆ.